ವೇಶ್ಯಾವಾಟಿಕೆ ಅಡ್ಡಿಯಾಗಿದೆ ಸಾಯಿನಾಥ್ ಲಾಡ್ಜ್. ಪ್ರತಿಷ್ಠಿತರ ಹೆಸರಿನಲ್ಲಿರುವಂತಹ ಲಾಡ್ಜ್ಗಳಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದೆ ಇರುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಪಕ್ಕದಲ್ಲೇ ಇದೆ ಪೊಲೀಸ್ ಚೌಕ್, ಬಸವೇಶ್ವರ ಸರ್ಕಲ್ ಕೂಡ ಇದೆ. ಲೀಸ್ಗೆ ಕೊಟ್ಟ ಸಾಯಿನಾಥ ಲಾಡ್ಜ್ ಒಂದರಲ್ಲಿ ನಡೆಸಲಾಗ್ತಾ ಇದೆ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ. ಹೊರಗಡೆ ನೋಡಿದ್ರೆ ಹೆಸರು ಸಾಯಿನಾಥ್ ಲಾಡ್ಜ್, ಒಳಗಡೆ ನಡೀತಾ ಇರೋದು ಮಾತ್ರ ವೇಶ್ಯಾವಾಟಿಕೆ ದಂಧೆ. ಯಾರಾದರೂ ಲಾಡ್ಜ್ಗೆ ಬರಬೇಕಾದ್ರೆ ಮೊದಲು ವಾಟ್ಸಪ್ ಕರೆ ಮಾಡಬೇಕು, ಇಲ್ಲ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಅವರ ಪೂರ್ವಾಪರ ತಿಳಿದ ನಂತರವೇ ಲಾಡ್ಜ್ನಲ್ಲಿ ಅವರಿಗೆ ಬರುವುದಕ್ಕೆ ಅವಕಾಶವನ್ನು ಕೊಡ್ತಾರಂತೆ. ಹೊರ ರಾಜ್ಯ ಮತ್ತು ಹೊರ ಕೆಲ ಮಹಿಳೆಯರನ್ನ ದಂಧೆಕೋರರು ಅಕ್ರಮದಲ್ಲಿ ಕರೆದುಕೊಂಡು ಬಂದು ದಂಧೆಗೆ ದೂಡ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇತ್ತೀಚೆಗೆ ಅಷ್ಟೇ ಹೈಟೆಕ್ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂತಹ ಜಾಲಗಳ ಮೇಲೆ ಕೆಲ ದಿನಗಳ ಹಿಂದೆಯಷ್ಟೇ ಪೊಲೀಸರು ದಾಳಿಯನ್ನು ನಡೆಸಿದ್ರು. ದಾಳಿಯಾಗಿ ಕೆಲವರ ಮೇಲೆ ಕೇಸ್ಗಳನ್ನು ಕೂಡ ಹಾಕಿದ್ರು ಕೂಡ ಮತ್ತೆ ಲಾಡ್ಜ್ಗಳು ತಲೆ ಎತ್ತಿ ನಿಂತಿದೆ ವೇಶ್ಯಾವಾಟಿಕೆ ದಂಧೆ. ಹಲವಾರು ದಿನಗಳಿಂದ ಸಾಯಿನಾಥ್ ಲಾಡ್ಜ್ನಲ್ಲಿ ಲಕ್ಷ್ಮಣ ಜಮಾದಾರ ಎಂಬಾತ ರಾಜಾರೋಷವಾಗಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾನೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅದು ಇಂಡಿ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಲಾಡ್ಜ್ಗಳಲ್ಲಿಯೇ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದು, ಸುತ್ತಮುತ್ತ ವಾಣಿಜ್ಯ ಮಳಿಗೆಗಳು ಕೂಡ ಇದೆ, ವಸತಿ ಮನೆಗಳು ಕೂಡ ಇದೆ. ಪ್ರವಾಸಿಗರಿಗೆ ಅಂತ ಇರುವಂತಹ ಲಾಡ್ಜ್ಗಳು ಬದಲಾಗಿ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗುವವರಿಗೆ ಮಾತ್ರ ಅಲ್ಲಿ ಕೋಣೆಗಳು ಸಿಗ್ತಿದ್ಯಾವಂತೆ. ಇನ್ನು ಲಾಡ್ಜ್ನಲ್ಲಿ ಪ್ರತಿನಿತ್ಯ 2 ರಿಂದ 3 ಮಹಿಳೆಯರನ್ನ ಕರೆಸಿಕೊಳ್ತಾರೆ. ದಿನನಿತ್ಯ ಬೇರೆ ರಾಜ್ಯದ ಮಹಿಳೆಯರನ್ನ ಅಕ್ರಮ ದಂಧೆಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಎನ್ನುವಂತಹ ಒಂದು ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ.